ಅಂದರೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ. ಆಯ್ತು. ಎಷ್ಟನೇ ಕ್ಲಾಸು? 10th. 10ನೇ ಕ್ಲಾಸಾ? ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರದ 4 ಜನದ ಹೆಸರು ಹೇಳು. ಕುವೆಂಪು, ಹಾಂ. ದ ರಾ ಬೇಂದ್ರೆ, ಶಿವರಾಮ್ ಕಾರಂತ, ಇನ್ನೊಬ್ಬರು ಕನ್ನಡದ ಆಸ್ತಿ. ಬರ 3 ಜನದ ಹೆಸರು ಹೇಳಿದೆ, ಗ್ರೇಟ್. 10 ಬರ ನೀನು. ಗೊತ್ತಿರೋರು ಕಮೆಂಟ್ ಹಾಕ್ರಪ್ಪ, ನೋಡೋಣ ಯಾರ್ಯಾರು ಎಷ್ಟು ತಿಳ್ಕೊಂಡಿದ್ದೀರಾ. ಏನ ಬರೀ 3 ಜನದ ಹೇಳಿದೆ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರದ್ದು. ಅಮ್ಮಕ್ಕ ಲಕ್ಷ್ಮೀಶ ಪಂಪ. ಇವಾಗ ಬರ್ತಾ ನೆನಪು ಮಾಡ್ಕೊಂಬಿಟ್ಟ. ಪರವಾಗಿಲ್ಲ, ನೀನೇ ಬೆಟರ್ ಅನ್ಕೋ. ಅಷ್ಟಾದರೂ ಹೇಳಿದ್ಯಾ. ಈಗಿನ ಜನ್ರೇಷನ್ ಅವ್ರು ಅದನ್ನೇ ಹೇಳ್ತಲ್ಲ, ಚೆನ್ನಾಗಿ ಓದ್ಕೊ. ನನಗೆ ನಿಜ ಖುಷಿ ಆಯಿತು ಅವನು ಹೇಳಿದ್ದ ಆನ್ಸರ್ಗೆ. ಅಟ್ಲೀಸ್ಟ್ 3 ಆದರೂ ಹೇಳ್ದ. ಯಾಕಂತಂದರೆ ಇವಾಗಿನ ಜನ್ರೇಷನ್ಗೆ ಜ್ಞಾನಪೀಠ ಪ್ರಶಸ್ತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ 60 ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಅಂದರೆ 8 ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡದವ್ರಿಗೆ, ನಮ್ಮ ನಾಡಿಗೆ ಬಂದಿದೆ. ಅದು ನಮ್ಮ ಹೆಮ್ಮೆ. ನಮ್ಮ ನಾಡನ್ನ, ನಮ್ಮ ಭಾಷೆನ ಬೆಳೆಸಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಉಳಿಸಿ ಅಂತ ಹೇಳ್ತೀನಿ ಅಷ್ಟೇ.